ಏಳು ಸಾಧುವೆ ಹಾಡು ಛಾಗಿಯ ಹಾಡನು. ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಮೆಲೆನ್ ಆನ್ ಸ್ಟೇಜ್ ಪ್ಲೀಸ್. ಏಳು ಮೇಲೇಳೇಳು ಸಾಧುವೆ ಆಡು ಚಾಗಿಯ ಹಾಡನು, ಹಾಡಿನಿಂದೆಚ್ಚರಿಸು ಮಲಗಿಹ ನಮ್ಮ ಈ ತಾಯ್ನಾಡನು. ದೂರದಡವಿಯೊಳೆಲ್ಲಿ ಲೌಕಿಕ ವಿಷಯ ವಾಸನೆ ಮುಟ್ಟದೋ, ಎಲ್ಲಿ ಗಿರಿಗುಹೆ ಕಂದರದ ಬಳಿ ಜಗದ ಗಲಿಬಿಲಿ ತಟ್ಟದೋ. ಎಲ್ಲಿ ಕಾಮವು ಸುಳಿಯದೋ ಮೇಣ್ ಎಲ್ಲಿ ಜೀವವು ತಿಳಿಯದೋ. ಕೀರ್ತಿ ಕಾಂಚನವೆಂಬುವಾಸೆಗಳಿಂದ ಜನಿಸುವ ಭ್ರಾಂತಿಯ, ಎಲ್ಲಿ ಆತ್ಮವು ಪಡೆದು ನಲಿವುದೋ ನಿಚ್ಚವಾಗಿ ಶಾಂತಿಯ. ನನ್ನಿಯರಿವಾನಂದ ವಾಹಿನಿಯಲ್ಲಿ ಸಂತತ ಹರಿವುದೋ, ಎಲ್ಲಿ ಎಡೆಬಿಡದಿರದ ತೃಪ್ತಿಯ ಚರಿ ನಿರಂತರ ಸುರಿವುದೋ. ಅಲ್ಲಿ ಮೋಡಿದ ಹಾಡನುಲಿಯೈ ವೀರ ಸನ್ಯಾಸಿ, ಅಲ್ಲಿ ಮೂಡಿದ ಹಾಡನುಲಿಯೈ ವೀರ ಸನ್ಯಾಸಿ. ಓಂ ತತ್ಸತ್ ಓಂ ತತ್ಸತ್ ಓಂ. ಬೆಳೆಯ ಕೊಯ್ವನು ಬಿತ್ತಿದಾತನು ಪಾಪ ಪಾಪಕ್ಕೆ ಕಾರಣ, ವೃಕ್ಷ ಕಾರ್ಯಕ್ಕೆ ಬೀಜ ಕಾರಣ, ಪುಣ್ಯ ಪುಣ್ಯಕ್ಕೆ ಕಾರಣ. ಹುಟ್ಟಿ ಮೈ ಒಡೆದಾತ್ಮ ಬಾಳಿನ ಬಲೆಯ ತಪ್ಪದೆ ಹೆರುವುದು, ಕಟ್ಟು ಮೀರಿವನಾವನಿರುವನು ಕಟ್ಟು ಕಟ್ಟನೆ ಹೊರುವುದು. ಎಂದು ಪಂಡಿತರೆಂಬರು ಮೇಣ್ ತತ್ವದರ್ಶಿಗಳೆಂಬರು, ಆದೊಡೆ ನಮ್ದಾತ್ಮವೆಂಬುದು ನಾಮರೂಪಾತೀತವು. ಮುಕ್ತಿ ಬಂಧಗಳಿಲ್ಲದಾತ್ಮವು ಸರ್ವನಿಯಮಾತೀತವು. ತತ್ವಮಸಿ ಎಂದರಿತು ಸಾಧುವೆ ಹಾಡು ಚಾಗಿಯ ಹಾಡನು, ಹಾಡಿ ನಿಂದೆಚ್ಚರಿಸು ಮಲಗಿಹ ನಮ್ಮ ಈ ತಾಯ್ನಾಡನು. ಸಾರು ಸಿದ್ಧನೆ ವಿಶ್ವವರಿಯಲಿ ಹಾಡು ಸನ್ಯಾಸಿ, ಸಾರು ಸಿದ್ಧನೆ ವಿಶ್ವವರಿಯಲಿ ಹಾಡು ಸನ್ಯಾಸಿ. ಓಂ ತತ್ಸತ್ ಓಂ, ಓಂ ತತ್ಸತ್ ಓಂ. ಶಾಂತಿ ಸರ್ವರಿಗಿರಲಿ ಉಲಿಯೈ ಜೀವ ಜಂತುಗಳಾಳಿಗೆ, ಹಿಂಸೆಯಾಗದೆ ಇರಲಿ ಎಂದೆಲ್ಲ ಸೊಗದಲಿ ಬಾಳುಗೆ. ಬಾನೊಳಾಡುವ ನೆಲದಳೋಡುವ ಸರ್ವರಾತ್ಮನು ನಾನಹೇ, ನಾಕ ನರಕಗಳಾಸೆ ಭಯಗಳನ್ನೆಲ್ಲ ಮನದಿಂದೂಡುವೆ. ದೇಹ ಬಾಳಲಿ ಬೀಳಲಿ ಅದು ಕರ್ಮ ನದಿಯಲ್ಲಿ ತೇಲಲಿ, ಕೆಲರು ಹಾರಗಳಿಂದ ಸಿಂಗರಿಸದನು ಪೂಜಿಸಿ ಬಾಗಲಿ. ಕೆಲರು ಕಾಲಿಂದೊದೆದು ನೂಕಲಿ ಹುಡಿಯು ಹುಡಿಯೊಳೆ ಹೋಗಲಿ. ಎಲ್ಲ ಒಂದಿರಲಾರು ಹೊಗಳುವರಾರು ಹೊಗಳಿಸಿಕೊಂಬರು, ನಿಂದೆ ನಿಂದಿಪರೆಲ್ಲ ಕೂಡಲು ಯಾರು ನಿಂದೆಯ ನುಂಬರು. ಪಾಶಗಳ ಕಡಿಪಿಸುಡು ಕಿತ್ತಡಿ ಹಾಡು ಸನ್ಯಾಸಿ, ಪಾಶಗಳ ಕಡಿಪಿಸುಡು ಕಿತ್ತಡಿ ಹಾಡು ಸನ್ಯಾಸಿ. ಓಂ ತತ್ಸತ್ ಓಂ, ಓಂ ತತ್ಸತ್ ಓಂ, ಓಂ ತತ್ಸತ್ ಓಂ, ಓಂ ತತ್ಸತ್ ಓಂ. ಮೆಲಿಂದ ಖುಷಿನಾ? ಗೊತ್ತಿಲ್ಲ. ಯಾವ ಹಾಡು ಹಾಡ್ತೀಯ? ಸನ್ಯಾಸಿ ಹಾಡಕ್ಕ?
ಹಂಗೆ ಹೇಳಿ, ಹಂಗೆ ಹೇಳ್ತಾ ಇದ್ರ. ಅಂದ್ರೆ ಇದು ಸ್ವಾಮಿ ವಿವೇಕಾನಂದರು ಇಂಗ್ಲಿಷಲ್ಲಿ ಬರ್ದಿರೋ ಹಾಡು. ಇದಕ್ಕೆ ಕನ್ನಡಕ್ಕೆ ಭಾಷಾನುವಾದ ಮಾಡಿರೋದು ಕುವೆಂಪು ಅವರು. ಓ ಸೂಪರ್. ಅದಿನ್ನ ನೆಕ್ಸ್ಟ್ ಲಿರಿಕ್ಸ್ ಇನ್ನ ತುಂಬಾ ಚೆನ್ನಾಗಿದೆ ಮ್ಯಾಮ್. ಹೋಗ್ತೇವೆ. ನಿಜವನ್ನರಿತವರೆಲ್ಲೋ ಕೇಳವರು, ನಗುವರುಳಿದವರೆಲ್ಲರೂ, ನಿನ್ನ ಕಂಡರೆ ಹೇ ಮಹಾತ್ಮನೆ ಕುರುಡರೇನನು ಬಲ್ಲರು ಅಂತ. ಸೂಪರ್. ಅಂದ್ರೆ ಸನ್ಯಾಸಿ ಬಗ್ಗೆ ರಾಂಗ್ ಒಪಿನಿಯನ್ ಇಟ್ಕೊಂಡಿರೋರಿಗೆ ಅದು ವಿವೇಕಾನಂದರು ಕೊಟ್ಟಿರೋ ಮೆಸೇಜ್ ಆ ಥರ ಇದೆ. ವೆರಿ ನೈಸ್. ಓಕೆ, ಅರ್ಚನಾ ಮ್ಯಾಮ್. ಇವನ್ ಬಗ್ಗೆ ಖುಷಿ ಆಗೋದೇನು ಅಂದರೆ ಇವನ್ ಸಾಹಿತ್ಯದ ಬಗ್ಗೆ ಅದ್ರ ಹಿನ್ನೆಲೆ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತಾನೆ. ಅದ್ರ ಬಗ್ಗೆ ನಮಗೂ ತಿಳಿಸ್ಕೊಡ್ತಾನೆ. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ನೀನು ಇನ್ಮೇಲಿಂದ ಏನು ಮಾಡು ಗೊತ್ತಾ? ಮೇಲಿಂದ ಹಾಡಿನ ಲಾಸ್ಟ್ ಪೋರ್ಷನ್ ಇರುತ್ತಲ್ಲ ಅದನ್ನೇ ಫಸ್ಟ್ ಹಾಡು. ಅದೇನೋ ಟೆನ್ಷನ್ನೋ ಜೋಶೋ ಅದೇನೋ ಜಾಸ್ತಿ ಆಗ್ಬಿಟ್ಟು ಫಸ್ಟೇ ಶಾರ್ಪ್ ಆಗಿಬಿಡುತ್ತೆ ನಿಂದು. ಕಳೆದ ಸಂಚಿಕೆಯಲ್ಲಂತೂ ನೀನು ಬೇರೆನೇ ಶ್ರುತಿಲಿ ತೊಗೊಂಡ್ಬಿಟ್ಟಿದ್ದೆ. ಆಮೇಲೆ ಅದೇಗೋ ನೀನೇ ಹುಡ್ಕೊಂಡು ವಾಪಸ್ ಬಂದು ಅರ್ಧ ಹಾಡಾದ್ಮೇಲೆ. ಬಟ್ ಇವತ್ತು ಶಾರ್ಪ್ ಹಾಡ್ತಾ ಇದ್ದಿ ಸ್ಟಾರ್ಟಿಂಗಿಂದನೂ. ಲಾಸ್ಟ್ ಚರಣದಲ್ಲಿ ಅರ್ಧ ಸೆಕೆಂಡ್ ಹಾಫಿಂದ ಮತ್ತೆ ಪಲ್ಲವಿ ಎಲ್ಲ ಕರೆಕ್ಟಾಗಿ ಬಂದು ಕೂತ್ಕೊಂಡು. ಆದೊಡೆ ನಮ್ದಾತ್ಮವೆಂಬುದು ನಾಮರೂಪಾತೀತವು, ಮುಕ್ತಿ ಬಂಧಗಳಿಲ್ಲದಾತ್ಮವು ಸರ್ವನಿಯಮಾತೀತವು. ಅದು ಯಾಕೆ ಹಂಗಾಗ್ತಿದೆ ಏನಾದರೂ ಹೇಳೋಣ ಅಂದರೆ ನನಗೂ ಗೊತ್ತಾಗ್ತಿಲ್ಲ. ಯಾಕೆ ಏನಿದು ವಿಚಿತ್ರ, ಏನಿದು ಮರ್ಮ ಅಂತ. ಮ್ಯಾಮ್ ಇವತ್ತು ಸರ್ ಹತ್ರ ಕುತ್ಕೊಂಡು ಅದೇ ಪ್ರಾಕ್ಟೀಸ್ ಮಾಡ್ತೀನಿ. ಹಾಂ, ಅಂದರೆ ಸರ್ ಅದು ಸ್ಟಾರ್ಟಿಂಗೇ ಪ್ರಾಬ್ಲಮ್ ಆಗ್ತಾ ಇದೆ ಏನು ಅಂತ. ನೀನು ಬಹುಶಃ ಆ ಟೆನ್ಷನ್ ನೀ ಮೋಸ್ಟ್ಲಿ ಹೈಪರ್ ಆಗಿಬಿಡ್ತೀಯ ಅಂತ ನನಗನ್ಸೋದು. ಎಷ್ಟು ಹೈಪರ್ ಆಗ್ತೀಯ ಅಂದರೆ ನಿನಗೆ ಆ ಎನರ್ಜಿ ಲೆವೆಲ್ ಎಷ್ಟು ಮೇಲೆ ಹೋಗಿರುತ್ತೆ ಅಂತಂದರೆ ಬಹುಶಃ ನಿನಗೆ ಅದು ನಿನಗೆ ಗೊತ್ತೇ ಆಗ್ತಾ ಇಲ್ಲ ನೀನು ಶಾರ್ಪ್ ಹಾಡೋದು. ಆಮೇಲೆ ನೀನು ಹಾಡ್ತಾ ಹಾಡ್ತಾ ಅರ್ಧ ಹಾಡಾದ್ಮೇಲೆ ಓಕೆ ಅರ್ಧ ಹಾಡು ಮುಗೀತು ಅಂತ ಸ್ವಲ್ಪ ಕಾಮ್ ಆಗ್ತೀಯಲ್ಲ, ಆವಾಗ ವಾಪಸ್ಸು ಟ್ರ್ಯಾಕಿಗೆ ಬರ್ತೀಯ. ನನಗೆ ಅನ್ನಿಸ್ತಿರೋದಿದು ನಿನ್ನನ್ನು ಇಷ್ಟು ಸಂಚಿಕೆಗಳಿಂದ ನೋಡ್ತಾ ನೋಡ್ತಾ, ಆಯಿತಾ? ಸೊ ಹೈಪರ್ ಆಗಬೇಡ, ಕಾಮಾಗಿರು. ಹಾಡಿಗೆ ಮುಂಚೆ ಸ್ವಲ್ಪ ಪ್ರಾಣಾಯಾಮ ಮಾಡು, ಬ್ರೀದಿಂಗ್ ಎಕ್ಸಸೈಸಸ್ ಮಾಡಿ ಆರಾಮಾಗಿ ಬಂದು ಸ್ಟೇಜ್ ಮೇಲೆ ಹಾಡು, ಆಯಿತಾ? ಇನ್ನೇನು ಹೇಳೋದು ಸನ್ಯಾಸಿ? ಅದೇ ಅನ್ಕೋತಾ ಇದ್ದೆ, ಇದು ಎಲ್ಲೋ ಹಳೆಗನ್ನಡ ಎಲ್ಲ ಬರ್ತಾ ಇದೆಯಲ್ಲ, ಏನು ಹಾಡಿದು ಅಂತ. ಸೊ ಇದು ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು ಸನ್ಯಾಸಿ ಹಾಡು ಅಂತ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಕುವೆಂಪು ಅವ್ರು ಬರೆದಿರೋದು ಅಂತ ನೀನು ಹೇಳಿದ ಮೇಲೆ ಓ ಹಳೆಗನ್ನಡ ಯಾಕೆ ಬಂತು ಅಂತ ಗೊತ್ತಾಯಿತು. ಒಳ್ಳೆಯದಾಗ್ಲಿಪ್ಪ, ಹೆಚ್ಚು ಫೋಕಸ್ ಬೇಕು, ಫೋಕಸ್ ಮಾಡಿಕೊಂಡು ಹಾಡ್ತಾ ಹೋಗು. ಆಮೇಲೆ ಈ ಹಾಡಲ್ಲಿ ಏರಿಳಿತ ಇಲ್ಲ, ಎಲ್ಲ ಒಂದೇ ಥರ. ಆ ಟ್ಯೂನೇ ಒಂಥರ ಅದು ಏನಂದರೆ ಒಂದು ಆ ಜೋಶಲ್ಲಿ ಬರೋದು ಉದ್ದೇಶ ಆಗಿರುತ್ತೆ. ಬಟ್ ಕಾಂಪಿಟೇಷನ್ಲಿ ಹಾಡೋರಿಗೆ ಚಾಲೆಂಜಿಂಗ್ ಆಗಿಲ್ಲ ಇದು, ಅಲ್ವಾ? ನಿಂಗೇನು ಅನ್ನಿಸ್ತು? ಅಲ್ವಾ? ಎಲ್ಲ ಒಂದೇ ಥರ ಬರುತ್ತೆ, ಪಲ್ಲವಿ ಚರಣ ಎಲ್ಲ ಒಂದೇ ಥರ ಬರುತ್ತೆ. ಆಮೇಲೆ ಅದರಲ್ಲಿ ಕೆಲಸಗಳೇನೂ ಇಲ್ಲ, ಸ್ಟ್ರೇಟ್, ಇಟ್ಸ್ ಲೈಕ್ ಹಾರ್ಮೋನಿಯಮಲ್ಲಿ ನುಡಿಸಿದ ಹಾಗೆ ಪ್ಲೇನ್, ಅಲ್ವಾ? ಸೊ ನೀನು ಇನ್ನೂ ವೆರೈಟಿ ತರಬೇಕು, ಆಯಿತಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಪ್ರೇಮ್ಗಲ್ ಸರ್. ಮಿಲಿಂದ ಇದು ಸ್ವಾಮಿ ವಿವೇಕಾನಂದ ಅವ್ರ ಸಾಹಿತ್ಯ ಅಂತಲ್ಲ ನೀವು ಹೇಳಿದ್ದು? ಇಂಗ್ಲೀಷಲ್ಲಿ ಅವ್ರು ಬರ್ದಿರೋದು, ಕನ್ನಡಕ್ಕೆ ಕುವೆಂಪು. ಅವ್ರು ಇಂಗ್ಲೀಷ್ನಲ್ಲಿ ಬರ್ದಿದ್ದು, ಆಮೇಲೆ ಕುವೆಂಪು ಅವರು ತರ್ಜುಮೆ ಮಾಡಿದ್ದು ಅಂತ ಅಲ್ವಾ? ನೀವು ಕಡೆಯಲ್ಲಿ ಹಾಡು ಮುಗಿದ ಮೇಲೆ ಒಂದು ಎಕ್ಸ್ಪ್ಲೇಷನ್ ಅದನ್ನು ಬಿಚ್ಚಿ ಹೇಳಿದ್ರು ನೋಡಿ, ಅದು ನಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಯ್ತಾಗ. ಸಾಹಿತ್ಯ ನೀವು ಹೇಳಿದ್ರಲ್ಲ, ಅದ್ರ ಅರ್ಥದ್ದು ಏನೋ ಹೇಳ್ತಾ ಇದ್ರಿ, ಅದನ್ನು ಕೇಳಲಿಕ್ಕೆ ತುಂಬ ಖುಷಿ ಆಯ್ತು ನಮಗೆ. ಹಾಡಂತೂ ನಮಗೆ ಕಷ್ಟ, ಪದಗಳು ಕಷ್ಟ ನಮಗೆ, ಅದು ಎಲ್ಲೆಲ್ಲೋ ಹೋಗ್ತಾ ಇತ್ತು. ಅಂದರೆ ಅಷ್ಟು ಕಠಿಣವಾದ ಶಬ್ದಗಳಲ್ಲಿ ಕುವೆಂಪು ಅವರವರು ತರ್ಜುಮೆ ಮಾಡಿದ್ದಾರೆ, ಅದು ಸೂಕ್ಷ್ಮತೆ ಇರೋದು. ಹೋಗ್ಲಿ ಬಿಡಿ, ಈ ವೇದಿಕೆಗೆ ಕುವೆಂಪು ಅಂತಂದ್ರಲ್ಲ, ಮತ್ತು ಸ್ವಾಮಿ ವಿವೇಕಾನಂದನ ನೆನೆಸಿದ್ರಲ್ಲ, ಅದಕ್ಕೊಂದು ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನು ಮಿಕ್ಕಿದ್ದ ಅಂಶಗಳೆಲ್ಲ ಮೇಡಮ್ ಏನು ಹೇಳಿದ್ದಾರೆ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಅಷ್ಟೇ. ಆಯ್ತು ಸರ್. ಮುನಿರಾಜು ಸರ್. ಮಿಲಿಂದ, ಸಾಹಿತ್ಯ ಕೃಷಿಗೆ ಹೇಗೆ ಒಲವು? ಸರ್ ಅಂದರೆ ಇದೇ ಬುಕ್ಸು ಓದಿ, ಅಂದರೆ ಅದರಲ್ಲಿ ಏನಾದರೂ ಬರೆಯಿದ್ದು ಉಂಟಾ? ನೀವು ಏನಾದರೂ ಬರೀತೀರಾ? ಸರ್ ಬರೀತಿದ್ದೆ ಸರ್, ಅಂದರೆ ನಾನು ಹವ್ಯಾಸಿ ಅಷ್ಟೇ ಸರ್. ಹವ್ಯಾಸಿ. ಬರೆದಿದ್ರೆ ಏನಾದರೂ? ಹಾಂ ಸರ್, ನಾನು ನಾಟಕಗಳು ಎಲ್ಲ ಬರೆದಿದ್ದೆ ಸರ್. ಹಾಂ, ಅದೇ ಆ ಕೃಷಿ ಹೇಗೆ ಅಂತ. ಆಮೇಲೆ ಹಳೆಗನ್ನಡ ಸಾಹಿತ್ಯ ಮತ್ತು ಪದಗಳನ್ನು ಹುಡುಕಿ ತೆಗೆಯೋದು, ಇದೆಲ್ಲ ಒಂದು ಒಳ್ಳೆ ಅಭ್ಯಾಸ. ನಿಮ್ಮ ಓದೇನು? ಸರ್ ನಂದು MSc ಇನ್ ಅಪ್ಲೈಡ್ ಜಿಯಾಲಜಿ. ಸಂಬಂಧವೇ ಇಲ್ಲ. ಅದು ಜಿಯಾಲಜಿ ಸಂಬಂಧ ಇರುತ್ತೆ, ಇರಲಿ.
ಆದರೆ ನೋಡಿ MSc ಓದ್ಕೊಂಡು ಸಾಹಿತ್ಯ ಕೃಷಿಯನ್ನು ಮಾಡಿಕೊಂಡು ಎಷ್ಟೋ ಜನ ನಮ್ಮಲ್ಲಿ ಕವಿಗಳು BSc ಓದಿರ್ತಾರೆ, ಅದ್ಭುತವಾದ ಕವಿತೆಯನ್ನು ಬರೆದಿರ್ತಾರೆ. ಅವರು ಓದೇ ಬೇರೆ, ಇವರ ಕೃಷಿನೇ ಬೇರೆ ಇರುತ್ತೆ. ನನಗೆ ಭಾಳ ಇಷ್ಟ ಆಗಿದ್ದೇನೆಂದರೆ ಸಾಹಿತ್ಯದ ಆಸಕ್ತಿನ ಇತ್ತೀಚಿನ ಯುವಕರು ಕಳ್ಕೊಳ್ತಿದ್ದಾರೆ. ಓದೋದೇ ಇಲ್ಲ ಪುಸ್ತಕ. ಅದಕ್ಕೆ ನಾವು ಯಾವಾಗಲೂ ಹೇಳ್ತಾ ಇರ್ತೀನಿ, ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಂತ. ಆ ಥರದ್ದು ಹೇಳ್ತಾ ಇರ್ತೀವಿ. ಪುಸ್ತಕ ಯಾರು ಓದ್ತಾರೋ ಅವ್ರನ್ನ ಯಾರೂ ಜಗತ್ತಲ್ಲಿ ಸೋಲ್ಸೋಕ್ಕಾಗಲ್ಲ. ಯಾಕೆ ಅಂದರೆ ಅವ್ರಿಗೆ ಅಷ್ಟು ನಾಲೆಡ್ಜ್ ಅದರಿಂದ ಬರ್ತಾ ಇರುತ್ತೆ ಅಲ್ವಾ. ಆಮೇಲೆ ಹಾಡುಗಾರಿಕೆ ಅಂದರೆ ನೀವು ಅದು ಸ್ವಾಮಿ ವಿವೇಕಾನಂದರದು ಯೋಗಿಗಳ ಬಗ್ಗೆ ತಾನೇ ನೀವು ಹೇಳಿದ್ದು. ಹಾಂ ಸರ್, ಅಂದರೆ ಚಾಗಿ ನಾನು ಹೇಳ್ತೀನಿ ಕೇಳಿ. ಅದಕ್ಕೆ ಸಮಾಧಾನ ಅನ್ನೋದು ಯೋಗಿಗಳಿಂದ. ಯೋಗಿಯಾಗೂ ನೀನು ಯೋಗಿಯಾಗೂ, ಭೋಗವ ಬಿಟ್ಟು ನೀ ತ್ಯಾಗಿಯಾಗು, ರಾಗವ ಬಿಟ್ಟು ವಿರಾಗಿಯಾಗು, ಕ್ರೋಧವ ಬಿಟ್ಟು ನೀ ಶಾಂತನಾಗು. ಶಾಂತತೆ ಇರಬೇಕು, ಗಡಿಬಿಡಿ ಬೇಡ. ಶಾಂತತೆಯನ್ನು ಕಲ್ತ್ಕೊಳ್ಳೋದೇ ಯೋಗಿತನದಿಂದ ಅಲ್ವಾ. ಯೋಗಿತ್ವಕ್ಕೆ ಹೋಗ್ಬೇಕಂದ್ರೆ ಸಂಗೀತ ಕಲಿಬೇಕಾದ್ರೂ ಸ್ವಲ್ಪ ಯೋಗ ಸ್ಥಾನದಲ್ಲಿ ಕುಳಿತು ಸಮಾಧಾನ ಚಿತ್ತವಾಗಿ ಕುಳಿತು ಅಭ್ಯಾಸ ಮಾಡಿ. ಗಡಿಬಿಡಿ ಮಾಡ್ಕೊಂಡ್ರೆ ಹಿಂಗೆಲ್ಲ ಆಗುತ್ತೆ. ಸಮಾಧಾನವಾಗಿ ಆರಾಮಾಗಿ ಕೂಲಾಗಿ ಇರಬೇಕು. ನೀನು ಹಾಡಿದ ಹಾಡಲ್ಲಿ ಅದೇ ಇದೆ, ಆದರೆ ಹಾಡುಗಾರಿಕೆ ಬೇರೆ, ಆದರೆ ಹಾಡಲ್ಲಿರೋ ತತ್ವ ಅದೇ ಅಲ್ವಾ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಮಿಲಿಂದ, ಇವತ್ತಿನ ಮಟ್ಟಿಗೆ ಯಾವುದಾದ್ರೂ ಒಂದು ಸನ್ಯಾಸಿ ಅಥವಾ ಮಹರ್ಷಿಗಳು ಬಂದು ನಿನ್ನ ಹತ್ರ ಏನು ವರ ಬೇಕು ಅಂದರೆ ಏನು ಹೇಳ್ತೀಯ? ಶ್ರುತಿ ಹಿಡಿಯೋದು. ಅದು ಸ್ಮಾರ್ಟ್ ಆಗಿದೆ. ಯಾವ ಶ್ರುತಿ ಅಂತ ನೋಡಿ ನಿನ್ನ ಫ್ರೆಂಡ್ಸ್ ಎಲ್ಲ. ಆ ಸಾಂಗ್ ಯಾವ ಶ್ರುತಿಯಲ್ಲಿರುತ್ತೋ ಆ ಶ್ರುತಿ. ಅಪ್ಪ ಅಮ್ಮ ಬಂದಿದ್ದಾರೆ. ಓ ಹಲೋ ಸರ್, ಹಲೋ ಮ್ಯಾಮ್. ಆಕ್ಚುಲಿ ನಿಮ್ಮ ಮಮ್ಮಿ ಯಾವಾಗ್ಲೂ ಬಂದು ನಿನಗೆ ಸಪೋರ್ಟ್ ಮಾಡ್ತಿರ್ತಾರೆ ಅಲ್ವಾ? ನಿಮ್ ತಂದೆ ಫಸ್ಟ್ ಟೈಮ್ ಬಂದಿರೋದಾ? ಹೇಗ ಅನಿಸ್ತು ಸರ್? ತುಂಬಾ ಚೆನ್ನಾಗಿ ಅನಿಸ್ತಾ? ಖುಷಿನಾ? ಶ್ರುತಿ ಹಿಂದೆ ಹೋಗ್ತೀಯಾ ನೆಕ್ಸ್ಟ್? ನೋಡೋಣ. ಓಕೆ, ಗುಡ್ ಲಕ್ಸ್ ಮಿಲಿಂದ್. ಥ್ಯಾಂಕ್ ಯು. ಒಳ್ಳೇದಾಗ್ಲಿ.